thank you so much for everybody coming here today. ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡೋರೆ. I don't think anything is left. But as a team, I should say, Sagar sir, I have seen actually. It's very shocking. I have always seen Sagar sir like a one-man army, single. ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ರು ಅವ್ರ ಹಿಂದೆ. So it's very surprising. Now there is more faith. I'm sure the cinema will do well in theaters, in single screens and multiplexes. We will go step by step. That is what the plan is. Thank you, Kunal avare. Sagara, bani. Group picture ಬೇಕಾಗ್ತಿರಿ ಇಲ್ಲೇ ಇರಿ. ಸಾಗರ ಬನ್ನಿ. ವೀರೇಶ್ ಅನಾಮಧೇಯ ಅಶೋಕ್ ಕುಮಾರ್ ತಾವು ಕೂಡ ಒಬ್ಬ ಪಾತ್ರಧಾರಿ. ತಮ್ಮ ಪಾತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಹಾಗೆ ಮಧ್ಯಂತರ ಅನ್ನೋ ಒಂದು ಸಿನಿಮಾಗೆ ನಾವು ಪ್ರೆಸ್ ಮೀಟ್ ಮಾಡಿ ಸ್ಕ್ರೀನಿಂಗ್ ಮಾಡಿದಾಗ ತಾವೆಲ್ಲರೂ ಬಂದಿದ್ದೀರಿ. ಸೊ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಹೀಗೆ ಪ್ರತಿ ವಾರ ಪ್ರತಿ ತಿಂಗಳು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದ ಪಾತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ. ಯಾಕಂದ್ರೆ ನನ್ನ ಪಾತ್ರನೇ ಮಾತಾಡಬೇಕು. ಅದನ್ನ ಸಿನಿಮಾ ನೋಡಿದ್ಮೇಲೆ ನೀವು ಅದನ್ನ ಮಾತಾಡಿದಷ್ಟು ಸೂಕ್ತ ಆಗುತ್ತೆ. ಸಿನಿಮಾ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಕಿಶೋರ್ ಸರ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಾನು ಪರ್ಸನಲ್ ಆಗಿ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯೂಶಲಿ ಒಂದು ಮಾತು ಏನಂತ ಹೇಳಿದ್ರೆ, ನೆವರ್ ಮೀಟ್ ಯುವರ್ ಐಡಲ್ ಅಂತ. ಅಂದ್ರೆ ನೀವು ಯಾರನ್ನ ತುಂಬಾ ಆಸ್ಪೈರ್ ಮಾಡ್ತೀರಾ ಅವ್ರನ್ನ ನಿಜ ಜೀವನದಲ್ಲಿ ಭೇಟಿ ಮಾಡಬೇಡಿ, ಅವ್ರ ಮೇಲೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಕಿಶೋರ್ ಸರ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಗೌರವ ಜಾಸ್ತಿ ಆಯ್ತು. ನಮ್ದು ಫಸ್ಟ್ ಸೀನ್ ಇದ್ದಿದ್ದು 2 ನಿಮಿಷ. ಒಂದು 2 ನಿಮಿಷದಲ್ಲಿ ಸೀನ್ ಆಗೋಯ್ತು. ಆದ್ರೆ ಆ ಸೀನ್ಗೂ ಮುಂಚೆ 2 ಅವರ್ ಮಾತಾಡಿದೀವಿ, ಸೀನ್ ಆದ್ಮೇಲೆ 2 ಅವರ್ ಮಾತಾಡಿದೀವಿ. ಅಂದ್ರೆ ಅವರು ನಾನು ಹೊಸಬ ಅಂತ ಅಥವಾ ನಾನು ಅವ್ರಿಗೆ ಪರಿಚಯನೂ ಇರ್ಲಿಲ್ಲ. ಹಾಗಂತ ಅವರು ನನ್ನನ್ನ ಸುಮ್ಮನೆ ಏನೋ ಒಂದು ಸ್ಟಾರ್ ಒಬ್ಬ ಹೊಸಬ ಆಕ್ಟರ್ನ ಟ್ರೀಟ್ ಮಾಡೋ ರೀತಿ ಮಾಡದೆ ತುಂಬಾ ಈಕ್ವಲ್ ಆಗಿ ಟ್ರೀಟ್ ಮಾಡಿ 2 ಅವರ್ ಅವ್ರು ತುಂಬಾ ಜೆನ್ಯೂನ್ ಆಗಿ ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ರು. ಸೊ ಅವಾಗ ಅವರು ಹೇಳಿದಾಗೆ ನನಗೆ ಅನಿಸ್ತು, ಪರವಾಗಿಲ್ಲ, ಅಂದ್ರೆ ಪ್ರಾಮಾಣಿಕರು ಇಂಡಸ್ಟ್ರಿಯಲ್ಲಿ ಇದಾರಪ್ಪ ಅಂತ ನನಗೆ ಮತ್ತೊಮ್ಮೆ ಅದು ಕನ್ಫರ್ಮ್ ಆಯ್ತು ಅಂತ ಹೇಳ್ಬೋದು. ಇನ್ನು ಸಾಗರ್ ಅವರು ನನಗೆ ಹರ್ಷಿಲ್ ಮೂಲಕ ಪರಿಚಯ. ಸೊ ನಾನು ಹರ್ಷಿಲ್ ಅವರು ರಂಗಭೂಮಿಲಿ ಹಲವಾರು ವರ್ಷಗಳಿಂದ ಮಣ್ಣು ಹೊಡ್ತಾನೆ ಇದ್ವಿ. ಸೊ ಈ ಸಿನಿಮಾಗೆ ಅವ್ರು ಹೇಳಿದ್ರು, ಅರ್ಜೆಂಟ್ ಆಗಿದೆ, ನೀನು ಸಂಜೆ ಒಳಗಡೆ ನನಗೆ ಇದ್ರದ್ದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ ಎಲ್ಲ ಕಳಿಸ್ಬೇಕು, ತುಂಬಾ ಅರ್ಜೆಂಟ್ ಇದೆ ಅಂತ. ನಾನು ಅದನ್ನೆಲ್ಲ ಓದಿ ನನಗೆ ತುಂಬಾ ಇದು ಇಷ್ಟು ಬೇಗ ಆಗುವಂತ ಕೆಲಸ ಅಲ್ಲ ಅಂತ ಹೇಳಿದೆ. ಮತ್ತು ಅವ್ರಿಗೆಲ್ಲ ಸ್ಕ್ರೀನ್ ಟೆಸ್ಟ್ ಎಲ್ಲ ಕೊಟ್ಟ ಮೇಲೆ ಹೇಳಿದೆ, ಅವ್ರಿಗೆ ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಬೇಗ ಹೇಳಕ್ ಹೇಳ್ಬಿಡು ಅಂತ. ಬಟ್ ಅವರಿಗೆ ಅದೇನೋ ಇಷ್ಟ ಆಯ್ತಂತೆ. ಅವ್ರನ್ನ ಹೇಗೆ ಕಾಸ್ಟ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಅವ್ರ ಕಾಸ್ಟಿಂಗ್ ಸರಿ ಇದೆನೋ ತಪ್ಪಿದೇನೋ ಅಂತ ನೀವೇ ಡಿಸೈಡ್ ಮಾಡಬೇಕು. ಎಸ್, ಥ್ಯಾಂಕ್ ಯು ವೀರೇಶ್ ಅವರೇ. ನನಗೆ ಆಪರ್ಚುನಿಟಿ ಕೊಟ್ಟದಂತಹ ಸಾಗರ್ ಸರ್ ಹಾಗೂ ಶಿವು ಅವರು ಹಾಗೂ ಪ್ರೊಡ್ಯೂಸರ್ಸ್ ಆದಂತಹ ನಿರ್ಮಲ್ ಸರ್, ರಮ್ಯಾ ಮ್ಯಾಮ್ ಹಾಗೂ ಕಿಶೋರ್ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ನಾನು ಸರ್ ಜೊತೆ ಆಕ್ಟ್ ಮಾಡಿರೋದು. ಸರ್ ಎಷ್ಟು ಕೈಂಡ್ ಅಂಡ್ ಹಂಬಲ್ ಅಂದ್ರೆ ತುಂಬಾ ಭಯ ಇತ್ತು ಫಸ್ಟ್ ನಾನು ಅವ್ರ ಜೊತೆ ಫೇಸ್ ಮಾಡಿ ಆಕ್ಟ್ ಮಾಡೋದಾಗಿರ್ಬೋದು. ಬಟ್ ತುಂಬಾ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಈ ಸಿನಿಮಾದಲ್ಲಿ ಕಿಶೋರ್ ಸರ್ ಅವರ ವೈಫ್ ಪಾತ್ರದಲ್ಲಿ ಮಾಡಿದ್ದೇನೆ. ನಾರ್ಮಲ್ ಹೌಸ್ ವೈಫ್, ಮಗ, ಮನೆ ಮಕ್ಕಳು ಆ ಥರನೇ ಇರೋಂಥ ಕ್ಯಾರೆಕ್ಟರು. ತುಂಬಾ ಖುಷಿ ಇದೆ ಈ ಪಾತ್ರ ಮಾಡಿರೋದ್ರಲ್ಲಿ. ಮತ್ತೆ ತುಂಬಾ ಚೆನ್ನಾಗಿ ಮೂಡ್ ಬಂದಿರುತ್ತೆ ಸಿನಿಮಾ. ಸಾಗರ್ ಸರ್ ಅವರು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆ ಕೂಡ ಸಿನಿಮಾಟೋಗ್ರಫಿನಲ್ಲಿ ಸುನಿಲ್ ಸರ್ ಕೂಡ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಫ್ರೀ ಟೈಮ್ ತಗೊಂಡು ಇಲ್ಲಿ ಬಂದಿದ್ದೀರಾ, ನಮ್ಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಂಡು. ಸಾಗರ್ ಸರ್ಗೆ ಧನ್ಯವಾದಗಳು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ರಿವೀಲ್ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು February 7th ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ತಂಡ, ಎನರ್ಜೆಟಿಕ್ ತಂಡ, ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.